ಶಿವಾಯ ನಮಃ. ಓಂ ಬ್ರಹ್ಮ ವಿಷ್ಣು ಮಹೇಶ್ವರಾಯ ನಮಃ. ಓಂ ತಂದೆ ತಾಯಿಗಳ ಪಾದಕ್ಕೆ ನಮಃ. ಓಂ ಗುರು ಹಿರಿಯರ ಪಾದಕ್ಕೆ ನಮಃ. ಓಂ 9 ನವಗ್ರಹಗಳ ಪಾದಕ್ಕೆ ನಮಃ. ಓಂ ಶನಿದೇವರ ಪಾದಕ್ಕೆ ನಮಃ. ಓಂ ಆಂಜನೇಯನ ಪಾದಕ್ಕೆ ನಮಃ. ಓಂ ಶಬರಿಗಿರಿಯಪ್ಪನ ಪಾದಕ್ಕೆ ನಮಃ. ಓಂ ತಿರುಪತಿ ಗಿರಿವಾಸನ ಪಾದಕ್ಕೆ ನಮಃ. ಓಂ ಇಲ್ಲಿ ಕುಳಿತಿರುವ ಸಭೆಗಳಿಗೆ ನಮಃ. ಓಂ ನಮಃ ಶಿವಾಯ. ಶುಕ್ರಂ ವರದರಂ ವಿಷ್ಣುಃ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. नमो पूज्याय राघवेन्द्राय सत्यधर्मरताय च भजतं नमतं कामधेनवे नमः. माताय पिताय वदस्यनामि गुडिर्यामि गुडर्सयनामि श्रीशैलेश्वर हृदयं गात्रामि यतेन्द्र प्रमणं गुरु परंपरा. नीलांजनं समाभासं रविपुत्रं यमाग्रजं छायामाताण्डसम्भूतं तममामि शनिश्चरचा. विजय विनायकने गजमुखने करुणा सागरने करुणा सागरनी
ಕರುಣಾ ಸಾಗರನಿ ಮಹಾದೇವರೇ ನನ್ನ ಶನಿ ದೇವರೇ ಕರೆದರೆ ಬರುವ ಪರಮಾತ್ಮನೇ ನನ್ನ ಶನಿ ದೇವರೇ ಕರೆದರೆ ಬರುವ ಪರಮಾತ್ಮನೇ ಕರೆದರೆ ಬರುವ ನನ್ನ ದೇವರೇ ಹಗಲಲ್ಲಿ ನಿನ್ನ ಜ್ಞಾನ ನಾಮಾದೇವ ಹಗಲಲ್ಲಿ ನಿನ್ನ ಜ್ಞಾನ ನಾಮಾದೇವ ನಿರುಡಲ್ಲಿ ಗುಣಗಾನ ನಾಮಾದೇವ ನಿನ್ನ ಜ್ಞಾನ ನಾಮಾದೇವಯ್ಯ ದೇವಾ ಮಹಾದೇವರೇ ನನ್ನ ಶನಿ ದೇವರೇ ಕರೆದರೆ ಬರುವ ಪರಮಾತ್ಮನೇ ಕರೆದರೆ ಬರುವ ಪರಮಾತ್ಮನೇ ಶನಿದೇವರ ಬಾಬಾರು ಗೋವಿಂದ ಹನುಮ 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 ಹನುಮ
ಮಾಡಲಾರೆ ಏನು ಮಾಡಲಿ ಅಮ್ಮ ನನ್ನಂತೆ ನಾನಾಗಲಾರೆ ಏನು ಮಾಡಲಿ ಅಮ್ಮ ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಬದುಕೀರ ನಿನ್ನ ಬದುಕೀರ ಅಯ್ಯೋ ರಾಮ ನಿನ್ನ ಬದುಕೀರ ಜಗಳವ ಕಂಡರೆ ಓದುವ ದೂರ ಎದೆಯಲ್ಲಿ ಗವಟವ ಜಗಳವ ಕಂಡರೆ ಓದುವ ದೂರ ಎದೆಯಲ್ಲಿ ಗವಟವ ರಕ್ಕಸರ ಸಾಹಸ ತಿಳಿದರೆ ಅಚಲನ ನಿರ್ನಾಮ ರಕ್ಕಸರ ಸಾಹಸ ತಿಳಿದರೆ ಅಚಲನ ನಿರ್ನಾಮ ಆಚಲನ ನಿರ್ನಾಮ ನನ್ನಂತೆ ನಾನಾಗಲಾರೆ ಏನು ಮಾಡಲಿ ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಬದುಕೀರ ನಿನ್ನ ಬದುಕೀರ ಅಯ್ಯೋ ರಾಮ ರಾಮ ಅಯ್ಯೋ ರಾಮ ರಾಮ ಎದೆಯಲ್ಲಿ ಎದೆಯಲ್ಲಿ ಇದರ ನಾಮ ತಿಳಿದರೆ ಅಚಲನ ನಿರ್ನಾಮ ಆಚಲನ ನಿರ್ನಾಮ ನನ್ನಂತೆ ನಾನಾಗಲಾರೆ ಏನು ಮಾಡಲಿ ಅಮ್ಮ ನನ್ನಂತೆ ನಾನಾಗಲಾರೆ ಏನು ಮಾಡಲಿ ಅಮ್ಮ ನಿನ್ನಂತಾಗದೆ ನನ್ನವನಾಗಲಿ ಬದುಕೀರ ನಿನ್ನ ಬದುಕೀರ ಅಯ್ಯೋ ರಾಮ ರಾಮ ನಿನ್ನ ಬದುಕೀರ ಹನುಮ 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 ಆಂಜನೇಯನ ಬಾಬಾರು ಗೋವಿಂದ ನವಗ್ರಾಮದ ಬಾಬಾರು ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಶ್ರೀನಿವಾಸನ ಬಾಬಾರು ಗೋವಿಂದ ನನ್ನ ದೇವರ ಬಾಬಾರು ಗೋವಿಂದ ರಾಮದೇವದ ಬಾಬಾರು ಗೋವಿಂದ ಯಾರು ಗೋವಿಂದ ಹೇಳ್ತಲ್ವಲ್ಲ ಗೋವಿಂದ ಗೋವಿಂದ ಅನ್ನೋರ್ನ ಮಾತ್ರ ಕೋಟ್ಯಾಧಿಪತಿ ಮಾಡು ಗೋವಿಂದ ಯಾರು ಹಂಗೆಲ್ಲಾರು ಹೇಳ್ಕೊಳ್ಳಿ ಆ ಅರಶಿನ ಸ್ವೆಟ್ರ್ ಹತ್ತಿರ ನಮ್ಮ ಅವ್ವನ ಪಾಪ ಆ ಪಕ್ಕದಲ್ಲಿ ಆ ಸ್ವೆಟ್ರು ಅಯ್ಯೋ ನಮ್ಮ ಅವ್ವ ಅವ್ರ ಐಬೋಗ ಹೇಳ ಅಯ್ಯೋ ನನ್ನ ತಾಯಿ ನಿನ್ನೆ ಕಣ ನನ್ನ ತಾಯಿ ಅಲ್ಲಲ್ಲ ಅವ್ರ ಹಿಂದ್ಗಡೆ ಅಯ್ಯೋ ಆ ಅರಶಿನ ಸ್ವೆಟ್ರ್ ಪಕ್ಕದಲ್ಲಿ ನೀವ್ ಹೆಂಗೆಲ್ಲಾರು ಗೋವಿಂದ ಹೇಳ್ಕೊಳ್ಳಿ ನಮಗೇನ್ ಆಗ್ಬೇಕು ಆ ಮುಂದ್ಗಡೆ ಕೂತಿರೋ ನಮ್ಮ ಅವ್ವನೇ ಅಂತೂ ಬಿಡಂಗಿಲ್ಲ ಹಂಗೆ ಪಾಕಿಗೆ ತಿವಿ ತಕ್ಕೋತಾರೆ ಪಾಪ ನೀವು ಗೋವಿಂದ ಹೇಳ್ಕೊಂಡು ನಮಗೇನ್ ಆಗ್ಬೇಕು ಇಲ್ಲಿ ನಮ್ಮ ಚಳಿಲಿ ಕೂರ್ಸವ್ರೆ ಅಂತ ಪಾಪ ಆ ನಮ್ಮವ್ವ ಇಲ್ಲ ಇಲ್ಲ ಎಷ್ಟೋ ಜನ ಹೇಳಲಿಲ್ಲ ಯಾರು ಗೋವಿಂದ ಹೇಳ್ತಾರೆ ಅವ್ರು ಕೋಟ್ಯಾಧಿಪತಿ ಆಯ್ತಾರೆ ದೇವ್ರ ಕರುಣೆ ಬರುತ್ತೆ ಹೌದು ಹೇಳಲಿಲ್ಲ ಅಂದ್ರೆ ಹಿಂಗೆ ಆ ನಮ್ಮ ಮಕ್ಕಳು ಪಕ್ಕಕ್ಕೆ ತಿಳ್ಕೊಂಡು ಇದ್ ಮಾಡ್ತಾ ಇರ್ತಾರೆ ಆ ತರಕ್ಕೆ
ಶನಿದೇವರ ಪಾದಾರು ಗೋವಿಂದ, ಒಂದಕ್ಕೆ ನವಗಾಡ್ರ ಪಾದಾರು ಗೋವಿಂದ. ಹಂಗೆ ಮತ್ತೆ ಬಾಯಲ್ಲಿ ಬೇಕಾದ್ರೆ ಏನಾದ್ರು ಇಟ್ಕೊಂಡಿರಬಹುದು, ತಿಂತಿದ್ದಾರೆ ಹಂಗೆ ಅರ್ಧಕ್ಕೆ ನಿಲ್ಸಿ ಆಮೇಲೆ ಕೈ ಮುಕ್ಕಂದು ಗೋವಿಂದ ಅಂತವ್ರೆ ಪಾಪ ಎಷ್ಟೋ ಜನ. ಹೌದು, ಅವ್ರ ಬಾಯಿಲೂ ಐತೆ ಪಾಪ. ಎಷ್ಟೋ ಜನ ನಮ್ಮ ತಾಯಿ ಅಂದ್ರೆ ಪಾಪ ಏನಾದ್ರೆ ಬಾಯಿಗೆ ಹಾಕ್ಯಂತಿದ್ದವ್ರು, ಯಾವಾಗ ನಾನು ಅವ್ರ ಮುಖ ನೋಡಿ ನಾವು ಕೆಳಕ್ಕೆ ಹಂಗೆ ಇಟ್ಬಿಟ್ಟು ನನ್ನ ಕಡಿಕೆ ಸೇರಿಕೊಂಡು ಕೈ ಮುಕ್ಕಂಡು ಅವ್ರು ಗೋವಿಂದ ಹೇಳ್ತಾವ್ರಲ್ವ ಗೊತ್ತಿಲ್ಲ, ಮಾತ್ರ ಕೈ ಮಾತ್ರ ನನ್ನ ಕಡಿಗೆ ಮುಗ್ದವ್ರೆ ಪಾಪ ಭಕ್ತಿಯಿಂದವ. ಹಾಗಾಗಿ ನಾವು ಎಲ್ಲಿ ಮೊದಲು ಕಥಾ ಪ್ರಾರಂಭ ಕಾಲದಲ್ಲಿ ಹೇಳುವುದೊಂದು ವಿಚಾರ. ಆ ವಿಚಾರವೇನೆಂದರೆ, 100 ದೇವರಿಗೆ ತೀರ್ಥ ಪ್ರಸಾದವನ್ನು ಹಾಕುವ ಮೊದಲು 100 ದೇವರಿಗೆ ತೀರ್ಥ ಪ್ರಸಾದವನ್ನು ಹಾಕುವ ಮೊದಲು ಮನೆಯಲ್ಲಿರುವಂತಹ ಎತ್ತ ತಂದೆ ತಾಯಿಯರಿಗೆ ತುತ್ತು ಅನ್ನವನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಸಂತೋಷದಿಂದ ನೋಡಿಕೊಳ್ಳುವುದಾಗಿ ಹೇಳುತ್ತಾ ಆ ನನ್ನ ಮೊದಲಿನ ಪೂಜೆಯನ್ನ ನನ್ನ ಹೆತ್ತ ತಂದೆ ತಾಯಿಯರಿಗೆ ಅರ್ಪಣೆ ಮಾಡುತ್ತಾ ಮುಂದೆ ಕಥಾಭಾಗವನ್ನ ಪ್ರಾರಂಭ ಮಾಡುತ್ತೇನೆ. ಯಾವ ಜಗತ್ತಿನಲ್ಲಿ ಆ ತಂದೆ ತಾಯಿಯರನ್ನ ಪ್ರೀತಿ ವಿಶ್ವಾಸದಿಂದ ತುತ್ತು ಅನ್ನವನ್ನು ಕೊಟ್ಟು ಸಂತೋಷದಿಂದ ವಿಶ್ವಾಸದಿಂದ ನೋಡಿಕೊಳ್ತಾರೋ ಅಂತವರಿಗೆ ಆ 330 ಕೋಟಿ ದೇವತೆಗಳ ಆಶೀರ್ವಾದ ಸಹ ಸಿಕ್ಕಿದಂತಾಗುತ್ತದೆ. ಹಾಗಾಗಿ ಇಂದು ಮುದ್ದುನಹಳ್ಳಿ ಗ್ರಾಮದಲ್ಲಿರುವಂತಹ ಯುವಕರಲ್ಲಿ, ಗ್ರಾಮಸ್ಥರಲ್ಲಿ, ನನ್ನ ಅಣ್ಣ ತಮ್ಮಂದಿರಲ್ಲಿ ಬೇಡುವುದೇನೆಂದರೆ, 100 ದೇವರಿಗೆ ತೀರ್ಥ ಪ್ರಸಾದವನ್ನು ಹಾಕುವ ಮೊದಲು ಮನೆಯಲ್ಲಿರುವಂತಹ ಎತ್ತ ತಂದೆ ತಾಯಿಯರಿಗೆ ಮೊದಲು ಗೌರವವನ್ನ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ತುತ್ತು ಅನ್ನವನ್ನು ಕೊಟ್ಟು ಸಂತೋಷದಿಂದ ನೋಡಿಕೊಳ್ಳೆಂಬುದಾಗಿ ಹೇಳುತ್ತಾ ನನ್ನ ಮೊದಲಿನ ಪೂಜೆಯನ್ನ ನನ್ನ ಹೆತ್ತ ತಂದೆ ತಾಯಿಯರಿಗೆ ಅರ್ಪಣೆ ಮಾಡತಕ್ಕಂಥ ಭಾಗವನ್ನು ಮುಂದುವರಿಸುತ್ತೇನೆ. ಪರಮಾತ್ಮ ತಂದೆ ತಾಯಿಗಳ ಪಾದಾರು ಗೋವಿಂದ, ಹಿರಿಯರ ಪಾದಾರು ಗೋವಿಂದ. ಮಾಡಬೇಕಣ್ಣ ಭಜನೆ ಮಾಡಬೇಕಣ್ಣ, ಮಾಡಬೇಕು ಮನವಿಯ ಭಜನೆ ನಿತ್ಯ ಬದುಕಣ್ಣ. ಮಾಡಬೇಕಣ್ಣ ಭಜನೆ ಮಾಡಬೇಕಣ್ಣ, ಮಾಡಬೇಕು ಮನವಿಯ ಭಜನೆ ನಿತ್ಯ ಬದುಕಣ್ಣ. ಮಾಡಬೇಕು ಮನವಿಯ ಭಜನೆ ನಿತ್ಯ ಬದುಕಣ್ಣ. ತಂದೆ ತಾಯಿಯ ಪಾದ ಪೂಜೆ ನಿತ್ಯ ಬದುಕಣ್ಣ. ತಂದೆ ತಾಯಿಯ ಪಾದ ಪೂಜೆ ನಿತ್ಯ ಬದುಕಣ್ಣ. ಮಾಡಬೇಕು ಮನವಿಯ ಭಜನೆ ನಿತ್ಯ ಬದುಕಣ್ಣ. ಮಾಡಬೇಕು ಮನವಿಯ ಭಜನೆ ನಿತ್ಯ ಬದುಕಣ್ಣ. ಹರಿಯ ಸೇವೆ ಹರಿಯ ಭಜನೆ ನಿತ್ಯ ಬದುಕಣ್ಣ. ಹರಿಯ ಸೇವೆ ಹರಿಯ ಭಜನೆ ನಿತ್ಯ ಬದುಕಣ್ಣ. ಮಾಡಬೇಕು ಮನವಿಯ ಭಜನೆ ನಿತ್ಯ ಬದುಕಣ್ಣ. ಮಾಡಬೇಕು ಮನವಿಯ ಭಜನೆ ನಿತ್ಯ ಬದುಕಣ್ಣ. ನಾವು ಮನೆಯಲ್ಲಿರುವಂತಹ ಹೆತ್ತ ತಂದೆ ತಾಯಿಯರಿಗೆ ಯಾವ ರೀತಿಯಾಗಿ ಪ್ರೀತಿ ವಿಶ್ವಾಸದಿಂದ ಸಂತೋಷದಿಂದ ತುತ್ತು ಅನ್ನವನ್ನು ಕೊಟ್ಟು ನೋಡಿಕೊಳ್ಳುತ್ತೇವೋ ಅದೇ ರೀತಿಯಾಗಿ ಆ 330 ಕೋಟಿ ದೇವತೆಗಳ ಆಶೀರ್ವಾದ ಸಹ ಸಿಕ್ಕಿದಂತಾಗುತ್ತದೆ. ಯಾರು ಮನೆಯಲ್ಲಿರುವಂತಹ ತಂದೆ ತಾಯಿಯರನ್ನ ಎಡಗಾಲಿನಿಂದ ಒತ್ತು ನಾವು 101 ದೇವರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ತೀರ್ಥ ಅಭಿಷೇಕ ಆ ಹೋಮ ಯಜ್ಞಾದಿಗಳು ಏನ್ ಮಾಡಿದ್ರು ಅದು ದೇವರಿಗೆ ಸಲ್ತಕ್ಕಂಥದ್ದು. ಮೊದಲು ಮನೆಯಲ್ಲಿರುವಂತಹ ಎದ್ದು ತಂದೆ ತಾಯಿಯರಿಗೆ ತುತ್ತು ಅನ್ನವನ್ನು ಕೊಟ್ಟು ಪ್ರೀತಿ ವಿಶ್ವಾಸವನ್ನು ನೋಡಿಕೊಳ್ಳುವುದಾಗಿ ಈ ನಮ್ಮ ಮುದ್ದುನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಗ್ರಾಮಸ್ಥರಲ್ಲಿ ಬೇಡುತ್ತಾ ಮುಂದೆ ಕಥಾಭಾಗವನ್ನು ಪ್ರಾರಂಭ ಮಾಡುತ್ತೇನೆ. ಪರಮಾತ್ಮ ಇಂದು ಹಾಸನ ತಾಲೂಕು ಇಂದು ಚಂದ್ರಪಟ್ಟಣ ತಾಲೂಕಿನ ಮುದ್ದುನಹಳ್ಳಿ ಗ್ರಾಮದಲ್ಲಿ ಶ್ರೀ ಹನುಮ ಜಯಂತಿಯ ಮಹೋತ್ಸವದ ಅಂಗವಾಗಿ ಬೆಳಗಿನ ಜಾವದಿಂದಲೂ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನ ನೆರವೇರಿಸಿ ಹಾಗೂ ಸಹ ಈ ರಾತ್ರಿ ವೇಳೆಯಲ್ಲಿ ಅನ್ನದಾನವನ್ನು ಸಹ
ಗ್ರಾಮಸ್ಥದವರ ಸಮ್ಮುಖದಲ್ಲಿ ನೆರವೇರಿಸಿ ಇಂದು ಹದೆ ಇರುವ ಸಮಯದಲ್ಲಿ ಹರಿಕತೆ ಭಾಗವನ್ನು ಸಹ ಇಟ್ಟುಕೊಂಡಿದ್ದಾರೆ. ಆ ಶ್ರೀ ಹನುಮಂತನ ದೇವಸ್ಥಾನದ ದೇಗುಲದ ಮುಂಭಾಗ ಶ್ರೀ ಶನೇಶ್ವರ ಸ್ವಾಮಿ ಅವರ ಪ್ರತಿಷ್ಠಾಪನೆ ಮಾಡಿಕೊಂಡು ನವದಾನವನ್ನು ಇರಿಸಿಕೊಂಡು ನವಗ್ರಹಗಳ ಗ್ರಂಥಗಳೊಂದಿಗೆ ನವದಾನದೊಂದಿಗೆ ಕುಂಗುಳದ ಸಮೇತರಾಗಿ ಭಕ್ತಿಯಿಂದ ಪೂಜೆಯನ್ನು ಗೈದು ಹದೆ ಇರುವ ಸಮಯದಲ್ಲಿ ಹರಿಕತೆ ಭಾಗವನ್ನು ಸಹ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಆ ಹರಿಕತನ್ನು ಹೇಳುವ ಸಲುವಾಗಿ ನಮ್ಮನ್ನು ಸಹ ಬರಮಾಡಿಕೊಂಡಿದ್ದಾರೆ. ನಾವೇನು ಅಂತ ಕಲಾವಿದರೇನಲ್ಲ, ನಾವೇನು ಅಂತ ವಿದ್ವಾಂಸರೇನಲ್ಲ. ಗುರುಗಳು ಹೇಳುತ್ತಿರುವಂತ ಕಥಾಭಾಗವನ್ನು ಕಲಿತು ನಿಮ್ಮಲ್ಲಿ ನಾನು ಸಿದ್ಧನಾಗಿದ್ದೀನಿ. ಹಾಗಾಗಿ ನನ್ನ ಹೆಸರು, ನಮ್ಮದು ಹಾಲೂರು ತಾಲೂಕು ಚಿಕ್ಕಕಣಗಾಲು ಗ್ರಾಮ. ನಮ್ಮ ಹೆಸರು ಬಂದು ಶರತ್ ಎಂಬುದಾಗಿ. ಹಾಲೂರು ತಾಲೂಕು ಚಿಕ್ಕಕಣಗಾಲು ಗ್ರಾಮ. ನಮ್ಮ ಹೆಸರು ಶರತ್ ಎಂಬುದಾಗಿ. ಮತ್ತು ಹಾರ್ಮೋನಿ ಮಾಸ್ಟರ್ ಆಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಮೂರ್ತಿ ಚಿಕ್ಕದಾದರೂ ಇಂತಹ ಚಿಕ್ಕ ವಯಸ್ಸಿನಲ್ಲಿ ಆ ಹರಿಕತೆ ಮಾಸ್ಟರ್ ಆಗಿ ಹಾರ್ಮೋನಿ ಮಾಸ್ಟರ್ ಆಗಿ ಇಂದು ಬೇಲೂರಿನಿಂದ ನಂದೀಶ್ ಅವರು ಕೂಡ ಇಂದು ಹಾರ್ಮೋನಿ ಮಾಸ್ಟರ್ ಆಗಿ ಬಂದಿದ್ದಾರೆ. ಅಲ್ಲದೆ ತಬಲ ವಾದಕರಾಗಿ ನಮ್ಮ ಆತ್ಮೀಯ ಸ್ನೇಹಿತರಾಗಿ ಹಗರೆಯಿಂದ ನಮ್ಮ ರಾಬರ್ಟ್ ವಿಜಯಣ್ಣನವರು ಕೂಡ ಇಂದು ತಬಲ ವಾದಕರಾಗಿ ಬಂದಿದ್ದಾರೆ. ಅಲ್ಲದೆ ನಮ್ಮೊಂದಿಗೆ ಬರಮಾಡಿಕೊಂಡು ನಮ್ಮ ರಾಗಕ್ಕೆ ಸ್ವರವನ್ನು ನೀಡಿ ನಮ್ಮ ಶ್ರುತಿಗೆ ಆ ಸೌಂಡ್ ಸಿಸ್ಟಮ್ ಮಾಲೀಕರಾಗಿ ಕಂದಲಿ ಗ್ರಾಮದಿಂದ ರಂಗಸ್ವಾಮಿ ಅಣ್ಣನವರು ಕೂಡ ಇಂದು ಲೈಟಿಂಗ್ಸ್ ಸೇವರ್ತದಾರರು, ಲೈಟಿಂಗ್ಸ್ ಮಾಲೀಕರು ಹಾಗೂ ಸೌಂಡ್ ಸಿಸ್ಟಮ್ ಮಾಲೀಕರಾಗಿ ನಮ್ಮನ್ನು ಹಿಂದೆ ಇಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರಿಗೂ ಸಹ ವಂದನೆಯನ್ನ ಸಲ್ಲಿಸಿ ಗ್ರಾಮಸ್ಥದವರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಮೆಚ್ಚುಗೆ ಮೇರೆಗೆ ನಮ್ಮಲ್ಲಿ ಪ್ರಯಾಣವೆಂದರೆ ರಾಜ ಶತ್ರುತವ ಚಂದ್ರಾಸೆ ಮಾಂಗಲ್ಯ ಸತ್ಯ ಪ್ರೇಕ್ಷೆಂಬ ಈ ಕಥಾಭಾಗವು. ಈ ಕಥಾಭಾಗದಲ್ಲಿ ಯಾವುದಾದರೂ ತಪ್ಪು ದೋಷಗಳು ಕಂಡು ಬಂದರೆ ಕ್ಷೀರವೆಂದರೆ ಹಾಲು, ಅಂಶವೆಂದರೆ ಪಕ್ಷಿ. ಹಾಲಿಗೆ ನೀರನ್ನು ಬೆರೆಸಿಟ್ಟಿದಾಗ ಅಂಶ ಎಂತಕ್ಕಂಥ ಪಕ್ಷಿಯು ಹಾಲು ಒಂದು ಕಡೆ ನೀರು ಒಂದು ಕಡೆ ಬೇರ್ಪಡಿಸಿ ನೀರನ್ನು ಬಿಟ್ಟು ಹಾಲನ್ನ ಯಾವ ರೀತಿಯಾಗಿ ಶೇಖರಣೆ ಮಾಡುತ್ತಿರುವುದು, ಅದೇ ರೀತಿಯಾಗಿ ಈ ಬಡ ವಿದ್ಯಾರ್ಥಿಗಳಲ್ಲಿ ಯಾವುದಾದರೂ ತಪ್ಪು ದೋಷಗಳು ಕಂಡು ಬಂದರೆ ಹಾಗೂ ನಮಗೂ ಸಹ ಬಿಡುವಿಲ್ಲದಂತೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಒಂದು 15 ದಿನಗಳಿಂದ ಬಿಡುವಿಲ್ಲದಂತೆ ಕಾರ್ಯಕ್ರಮ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ರಾಗದಲ್ಲೂ ಸಹ ಕೊಂಚ ಏರುಪೇರು ಆಗಿರುವುದು. ಹಾಗಾಗಿ ನಾನು ಹಾಡುವಂತಹ ಹಾಡಿನಿಂದಲೇ ಆಗಲಿ, ಬರುವಂತಹ ಸ್ವರದಿಂದಲೇ ಆಗಲಿ, ಅಥವಾ ಹಾರ್ಮೋನಿಯಿಂದ ತಬಲದಿಂದಲೇ ಆಗಲಿ ಯಾವುದಾದ್ರೂ ತಪ್ಪು ದೋಷಗಳು ಕಂಡು ಬಂದರೆ ತಪ್ಪು ಮಾಡಿದ ತಮ್ಮ ಮಕ್ಕಳನ್ನ ನೀವು ಯಾವ ರೀತಿಯಾಗಿ ಮನ್ನಿಸಿ ಕಾಪಾಡುತ್ತೀರೋ ಅದೇ ರೀತಿಯಾಗಿ ಈ ಬಡ ವಿದ್ಯಾರ್ಥಿಗಳನ್ನು ಸಹ ಮನ್ನಿಸಿ ಕಾಪಾಡಬೇಕೆಂಬುದಾಗಿ ಇಲ್ಲಿ ಕುಳಿತಿರುವಂತಹ ನನ್ನ ತಂದೆ ತಾಯಿಯರು, ಅಣ್ಣ ತಮ್ಮಂದಿರಲ್ಲಿ, ಬಂಧು ಬಾಂಧವರಲ್ಲಿ ಕೇಳುತ್ತಾ ಈ ಕಥಾಭಾಗವನ್ನು ಮುಂದುವರಿಸುತ್ತಿದ್ದೇನೆ. ಇಂದಿರಾರು ಗೋವಿಂದ, ದೇವರ ಬಾದಾರು ಗೋವಿಂದ, ನವಗ್ರಹಗಳ ಬಾದಾರು ಗೋವಿಂದ, ಲಕ್ಷ್ಮೀರಮ ಗೋವಿಂದ, ದೇವರ ಬಾದಾರು ಗೋವಿಂದ, ಆಂಜನೇಯನ ಬಾದಾರು ಗೋವಿಂದ, ಅಯ್ಯಪ್ಪನ ಬಾದಾರು ಗೋವಿಂದ, ಗುರುರಾಜನ ಬಾದಾರು ಗೋವಿಂದ, ಗೋವಿಂದ ಅನ್ನೋರ್ನ ಮಾತ್ರ ಕ್ಷೇತ್ರಾಧಿಪತಿ ಮಾಡು ಗೋವಿಂದ. ಬೇಕಾಗಿಲ್ಲ ಯಾರಿಗೂ, ಗೋವಿಂದನು ಬೇಕಾಗಿಲ್ಲ, ಕೋಟೆನು ಬೇಕಾಗಿಲ್ಲ. ಅಯ್ಯೋ ಆ ಗೋವಿಂದನು ನೀನೇ ಇಟ್ಕೊಳ್ಳಪ್ಪ, ಕೋಟೆನು ನೀನೇ ಇಟ್ಕ. ಕೇಳಿಸ್ತಿಲ್ಲ? ಹೌದು ಮಾತೆ. ನನಗಂದ್ರೆ ಮೈಕ್ ಕೊಟ್ಟವರೇ ಜೋರ ಕೇಳಿಸ್ತೈತೆ. ಇಷ್ಟು ಜನ ಗೋವಿಂದ ಅಂದ್ರೆ ಮೈಕ್ಕಿಂತ ಜೋರ ಕೇಳಬೇಕು. ಮನೇಲಿ ಮಂಗಿದ್ದಾರೆ ಇಲ್ಲಿಗೆ ಎದ್ದು ಬರಬೇಕು. ಆ ರೀತಿ ಗೋವಿಂದ ಹೇಳ್ಬಹುದು ಪಾಪ. ಎಲ್ಲರ ಬಾಯಲು ಚಿನ್ನ ಬೆಳ್ಳಿ ವಜ್ರವನ್ನ ಇಟ್ಕೊಂಡಿದ್ರೆ ಇನ್ನೆಲ್ಲಿಂದ ಗೋವಿಂದ ಅಂತೀರಿ ಪಾಪ. ಹೌದು ಮಾತೆ. ಗೋವಿಂದ ಅನ್ನಕ್ ಹೋಗಿ ಎಲ್ಲಿ ಆ ಚಿನ್ನ ಈ ಕೆಳಗಡೆಗೆ ಬಿದ್ದು ಯಾರು ಪಕ್ಕದಲ್ಲಿದ್ದಾರೆ ಬಾಚ್ಕೊಬಿಟ್ರೆ. ಹೌದು ಮತ್ತೆ. ಆ ಚಿನ್ನ ಯಾರು ಓದ್ಕೊಬಿಟ್ರಿ ಅಂತ ಪಾಪ ಗೋವಿಂದ ಹೇಳಕ್ ಕಷ್ಟ ಪಾಪ. ಎಷ್ಟೋ ಜನ ಎಲ್ಲಾರು ಪಾಪ ಇಲ್ಲಿ ಊಟ ಒಂದ್ಸರಿ ಗೋವಿಂದ ಅಂತ ಹೇಳಿ ಈಗ ಮನೆಗೆ ಹೋಗಿ ಗೋವಿಂದ ಹೇಳ್ತವ್ರೆ ಪಾಪ ಊರಲ್ಲಿ. ಎಷ್ಟೋ ಜನ ಬಂದ ತಕ್ಷಣ ಜನ ನೋಡಿ ನನಗೆ ಭಯ ಆಗೋಯ್ತು. ಅಯ್ಯೋ ಶಿವನೇ, ಇಷ್ಟೊಂದು ಜನ ಇದ್ದಾರೆ, ಇಷ್ಟು ಜನರ ಮಧ್ಯೆ ನಾನು ಕಥೆ ಮಾಡ್ಬೇಕೆ? ಏನಾದ್ರು ತಪ್ಪು ದೋಷಗಳು ಬಂದು ಯಾರು ಕೇಳ್ಬಿಟ್ರೆ ಏನ್ ಮಾಡೋದು? ಇಷ್ಟೊಂದು ಜನ ಇದಾರಲ್ಲ ಅಂತ ನಾನು ತಮಿಳು ಮಾಸ್ಟರ್ ಕೈಲಿ ಹೇಳ್ಕೊತಿದ್ದೆ ಪಾಪ. ಎಲ್ಲ ಊಟ ಮಾಡಿ ಈ ಕಥೆಗೆ ನಿಂತ್ಕೊಂಡು ವರ್ಷಲ್ಲೇ ಗೊತ್ತಾಗಿದ್ದು ಪಾಪ ಊರಲ್ಲಿ ಇಷ್ಟೋ ಜನ ಇರೋದು ಅಂತವ. ಅದೇ ಬೇಕಾದ್ರೆ ಒಂದು ಆರ್ಕೆಸ್ಟ್ರಾನು ಡಿಜೆ ಹಾಕ್ಸಿದ್ರೆ ಪಾಪ. ಹೌದು ಮಾತೆ.
ಬೆಳಗ್ಗೆಲ್ಲ ಹೋಗ್ತ ನೋಡಕ್ಕೆ ಪಾಪನಪ್ಪ ಮಲ್ಲಿ ಮಾಂಸಿ ಅತ್ತಿಗೆ ಹೇಳಿ ಬರ್ತಾರೆ ಅದೇ ಒಂದ್ 2 ನಿಮಿಷ ಹಿಂಗ್ ಹೋಗಿ ಬೇರೆ ನಿಂತ್ಕೊಂಡ್ ನೋಡ್ಕೆ ಬರ್ತೀನಿ ನಾನೇನ್ ಕುಣಿಯಕ್ ಹೋಗಲ್ಲ ಬೇರೆ ನಿಂತ್ಕೊಂಡ್ಬಿಟ್ಟು ನೋಡಿ ಕಡೆಗೆ ಬಂದು ಬಿಡ್ತೀನಿ ಪಾಪನ ಒಂಚೂರು ಮಗನ್ ನೋಡ್ಕೊಳತ್ತೆ ಆ ಅತ್ತೆ ಪಾಪ ಒಳಗಡೆ ಕೂತಿದ್ದರು ಯಾಕೆ ಇಷ್ಟೊತ್ತಾರ ನಾನ್ ಶ್ವಾಸ ಬರ್ಲಿಲ್ಲ ಅಂತ ನೋಡ್ರಿ ಇಲ್ಲಿ ದಮನ್ ಕುಣಿತಾ ಇರ್ತಾರೆ ಬೇಕಾದ್ರೆ ಡಿಜೆ ಆಗಿದ್ರೆ ಅದೇ ಪಾಪ ಯಾರು ಭಗವಂತನ ಕಾರ್ಯ ಆಗ್ಲಿ ಭಗವಂತನ ಸ್ಮರಣೆ ಆಗ್ಲಿ ಯಾರು ಇರಲ್ಲ ಪಾಪ ಇಲ್ಲಿ ಅಂತ ಅಲ್ಲ ಎಲ್ಲಾ ಕಡೆಯಲ್ಲೂ ಅಷ್ಟೇ ನಾವು ಎಷ್ಟೋ ಕಡೆ ಸುತ್ತಾಡಿ ಬಂದಿದೀವಿ ಕೇರಳಕ್ಕೆ ಹೋಗಿದ್ವಿ ತಮಿಳ್ನಾಡಿಗೆ ಹೋಗಿದ್ವಿ ಎಲ್ಲೂ ಆದ್ರೂ ಅಷ್ಟೇ ಪಾಪ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋದ್ರು ಸತಿ ಅಲ್ಲೂ ಅಷ್ಟೇ ಊಟಕ್ಕೆ ಹೆಂಗ್ ಜನ ಇರ್ತಾರೋ ಅಲ್ಲೇ ಒಂದು ಕಣ್ ತುಂಬ ನೋಡ್ಕೊಂಡು ಕಣ್ಣ ತೃಪ್ತಿ ಮಾಡ್ಕೋಬೇಕು ಖಾತೆ ಸ್ಟಾರ್ಟ್ ಆಗೋ ವರ್ಷದಲ್ಲಿ ಇದೇ ರೀತಿ ಪಾಪ 3 ಮತ್ತೊಂದ್ ಜನ ಇದೇನು ಇಲ್ಲೂ ಒಂದ್ ಕಡೆ ಸಮಸ್ಯೆ ಅಲ್ಲ ಪಾಪ ಎಲ್ಲಾ ಕಡೆಯಲ್ಲೂ ಇರೋ ಸಮಸ್ಯೆ ಇದು ಹಾಗಾಗಿ ಮತ್ತೆ ನಮ್ಮ ರಂಗಸ್ವಾಮಿ ಅಣ್ಣನವರ ಜೊತೆಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಮೂರ್ತಣ್ಣನವರು ಕೂಡ ಆ ಸೌಂಡ್ ಸಿಸ್ಟಮ್ ಮಾಲೀಕರ ಜೊತೆಯಲ್ಲಿ ಅವರು ಸಹ ಕೈ ಜೋಡಿಸಿದ್ದಾರೆ ಅಲ್ಲದೆ ಮತ್ತೆ ಗ್ರಾಮಸ್ಥದವರ ಹೆಸರು ನನಗೆ ಯಾರ್ದು ಗೊತ್ತಿಲ್ಲ ಯಾರು ಸಹ ಬೇಜಾರು ಮಾಡ್ಕೋಬಾರ್ದು ಅದಕ್ಕೆ ಗ್ರಾಮಸ್ಥದವರು ಅಂತ ಹೇಳಿದೀನಿ ಯಾರು ಸಹ ಏನು ಸಹ ತಪ್ಪು ದೋಷಗಳು ನಡೆದಿದೆ ಎಲ್ಲರೂ ಸಹ ಗ್ರಾಮಸ್ಥದವರು ಆ ಸಮ್ಮುಖದಲ್ಲಿ ಎಲ್ಲರೂ ಸಹ ಬಹಳ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಈ ಕಥಾಭಾಗವನ್ನ ಮುಂದುವರಿಸುತ್ತಿದ್ದೇನೆ ಪರಮಾತ್ಮ ಶರಣ ದೇವರವಾದಾರು ಗೋವಿಂದ ಮಂಗಳಾರತಿ ಮಾಡಿ ಮಂಗಳಾರತಿ ಮಾಡಿ ಒಳಗಡೆಯಲ್ಲಿ ಈಚೆ ಕಡೆಯಲು ಭಕ್ತಿ ಅಂದರೆ ಬಲು ಸುಲಭವಾದ ಸಾಧನವಂತೆ ಯಾರು ಭಕ್ತಿಯ ಪಥದಲ್ಲಿ ಹಿಡಿತಾರೋ ಅಂತವರನ್ನ ಭಗವಂತ ಆಚರಣೆ ಇವರು ಕೈ ಬಿಡದೆ ಕಾಪಾಡುತ್ತಾರೆ ಯಾರು ಜಗತ್ತಿನಲ್ಲಿ ನಾನೇ ಎಂದು ಯಾರು ಮೆರೆಯುತ್ತಾರೋ ಅಂತವರ ರಾಶಿಯಲ್ಲಿ ಕ್ಷಣ ಮಾತ್ರದಲ್ಲಿ ಹಾದು ಸೇರಿ ಅಂತವರನ್ನ ಕಾಡು ಬಿಡುವುದೆಂಬುದಕ್ಕೆ ಸಾಕ್ಷಿ ಭೂತರಾಗಿ ನಿಂತುವಂತಹ ಈ ರಾಜ ಸತ್ರು ತತ್ವ ಚಂದ್ರಾಸಿ ಮಾಂಗಲ್ಯ ಸತ್ಯ ಪರೀಕ್ಷೆಂಬ ಈ ಕಥಾಭಾಗವನ್ನ ಇದೇ ರೀತಿಯಾಗಿ ಕುಳಿತುಕೊಂಡು ಈ ಕಥಾಪಯಣ ಮುಗಿಯುವವರೆಗೂ ಯಾರು ಸಹ ಮಧ್ಯದಲ್ಲಿ ಎದ್ದೋಗದಂತೆ ಇನ್ನೂ ಸಹ ಮಲಗದಂತೆ ಆ ಪರಮಾತ್ಮ ಕೃಪೆಗೆ ಪಾತ್ರ ಆಗಬೇಕು ಮನುಷ್ಯನಲ್ಲಿ ಬರುತ್ತಿರುವಂತಹ ಕಷ್ಟ ದುಃಖಗಳಿಗೆ ಕಾರಣವೇನೆಂದರೆ ಈ 9 ನವಗ್ರಹಗಳು ಹಾಗಾಗಿ ಆ 9 ನವಗ್ರಹಗಳ ಚರಿತ್ರೆಯನ್ನು ಹಾಡಬೇಕಾದ್ರೆ ಆ ಭಗವಂತನ ಚರಿತ್ರೆಯನ್ನ ಹೇಳಬೇಕಾದ್ರೆ ಯಾರು ಸಹ ಅರ್ಥಂಬರ್ಧ ಕಥೆ ಕೇಳಿ ಮಧ್ಯದಲ್ಲಿ ಎದ್ದುವಾಗಬಾರದು ಎಂಬುದಾಗಿ ಹೇಳುತ್ತಾ ಆ ಭಗವಂತನ ಕಷ್ಟಕ್ಕೆ ಗುರಿಯಾಗಬಾರದು ಎಂಬುದಾಗಿ ಹೇಳುತ್ತಾ ಈ ಕಥಾಭಾಗವನ್ನ ಮುಂದುವರಿಸುತ್ತಿದ್ದೇನೆ ಎಲ್ಲರೂ ಸಹ ಇದೇ ರೀತಿಯಾಗಿ ಕುಳಿತುಕೊಂಡು ಭಗವಂತನ ಕಥಾಪಯಣವನ್ನ ಕೇಳುತ್ತೀರಿ ಎಂಬುದಾಗಿ ನಿಮ್ಮನ್ನು ನಂಬಿ ನಾನು ಕಥಾಭಾಗವನ್ನ ಮುಂದುವರಿಸುತ್ತಿದ್ದೇನೆ ಒಂದು ದಿನದಿ ವರುಣದಿಂದಲೇ ರಾಜ್ಯಕ್ಕೆ ಸಕಲವು ಬಂದು ಎಲ್ಲ ದೇಶದ ರಾಜರೆಲ್ಲ ದೇವಲೋಕದ ಸಭೆಯಲ್ಲಿ ಬಂದು ಎಲ್ಲ ದೇಶದ ಹಸಿತಾರೆಲ್ಲ ಎಲ್ಲ ದೇಶದ ಹಸಿತಾರೆಲ್ಲ ದೇವಲೋಕಕ್ಕೆ ತಾಣವ ತಂದು ದೇವಲೋಕಕ್ಕೆ ತಾಣವ ತಂದು ದೇವಲೋಕಕ್ಕೆ ಮೊದಲನೇ ಪೂಜೆ ದೇವಲೋಕಕ್ಕೆ ಮೊದಲನೇ ಪೂಜೆ ದೇವ ಹರಸದಲ್ಲಿ ಹರಸ 3 ಲೋಕವನ್ನು ಹಾಕುವಂತಹ ದೇವೇಂದ್ರ ಆ ದೇವೇಂದ್ರನಿಗೆ ಮಹಾಮಂತ್ರಿ ಆಗಿದ್ದಾನೆ ಅಗ್ನಿ ಸೇನಾಧಿಪತಿ ಆಗಿದ್ದಾನೆ ವಾಯು ಅಗ್ನಿ ಮತ್ತು ವಾಯುವಿನ ಒಳಗೂಡಿ ದೇವಲೋಕವನ್ನು ಭೂಲೋಕವನ್ನು ನೋಡಿಕೊಳ್ಳುತ್ತಾ ಸಂತೋಷದ ಕಾಲವನ್ನು ಕಳಿಸುವಂತ ಕಾಲವಂತಿ ಆ ಕಾಲಕ್ಕೆ ಸರಿಯಾಗಿ ಆ ದೇವಲೋಕದಲ್ಲಿ ಮಹೇಂದ್ರನ ಸ್ಥಾನದಲ್ಲಿ 330 ದೇವತೆಗಳನ್ನ ಸಭೆಗೆ ಕರೆದಿದ್ದಾರೆ ಆ
ಸಭೆಗೆ 330 ದೇವಾನ್ ದೇವತೆಗಳು ತುಂಬಿದ ಸಭೆಯಂತೆ ತುಂಬಿದ ಸಭೆಯಲ್ಲಿ ರಂಭೆ ಊರ್ವಶಿ ಮೇನಕೆಯರು ಬಂದು 330 ದೇವಾನ ದೇವತೆಗಳು ಮೈ ಮರೆಯುವಂತೆ ಯಾವ ರೀತಿಯಾಗಿ ನರ್ತನ ಮಾಡ್ತಿದ್ದಾರೆ ಎಂದರೆ ಪರಮಾತ್ಮ ಅಯ್ಯೋ ನಮ್ಮಪ್ಪ ಚಪ್ಪಾಳೆ ಬಡಿಯಕ್ಕೂ ಕಷ್ಟ ಆಗ್ಬಿಟ್ಟೈತೆ ಪಾಪ. ನೋಡಿ ನಮ್ಮ ಅವ್ವನ ಪಾಪ ಹಾಡು ಮುಗಿದ್ರೆ ಇನ್ನು ಚಪ್ಪಾಳೆ ಹೊಡಿತಾವ್ರೆ. ಆ ತರ ಇರ್ಬೇಕು ಪಾಪ.
ನಮ್ ಗಾಯತ್ರಕ್ಕ ನೋಡಿ ಪಾಪ ಆಡು ಮುಗಿದ್ರು ಚಪ್ಪಾಳೆ ಹೊಡಿತಾವ್ರೆ, ಅವರು ಕ್ರೇಜ್ ಅಂತಾರ ಪಾಪ. ನಾನಾಗಿ ಚಪ್ಪಾಳೆ ಹೊಡಿರಿ ಅಂದ್ರೆ ಎಲ್ಲರೂ ಒಂದೇ ಒಂದ್ಸತಿ ಕಳ್ಸಿದ್ರು ಮ್ಯಾಗಲಿಗೆ ಚಪ್ಪಾಳೆ ಹೊಡೆದ್ರು. ನೋಡಿ ನಮ್ಮವ್ವರು ಮನೆ ಒಳಗೆ ಒಂಥರ ಚಪ್ಪಾಳೆ ಹೊಡಿತಾವ್ರಿ. ಈಗ ಈಚೆ ಬಂದು ಪಾಪ ಚಪ್ಪಾಳೆ ಹೊಡಿತಿದ್ದೀನಿ ಅಂತ ತೋರ್ಸಕ್ಕಾಗಿ ಈಚೆ ಬಂದವ್ರೆ ಪಾಪ. ನಮ್ಮ ರಾಧಾಕರು ಪಾಪ ನಾನಿನ್ನು ಮಂಗಿಲ್ಲ, ನಾನು ಚಪ್ಪಾಳೆ ಹೊಡಿತಿದ್ದೀನಿ ನೋಡಪ್ಪ ಇಲ್ಲ ಅಂತ ಈಚೆ ಬಂದು ಚಪ್ಪಾಳೆ ಹೊಡೆದು ತೋರ್ಸಿ ಮತ್ತೆ ಹೊಡಿಕ್ ಹೋಯ್ತವ್ರೆ ಪಾಪ. ಚಳಿ ಅಲ್ವಾ ಹಂಗಾಗಿ. ಅನಿತಕ್ಕ ಅವ್ರ? ಹೌದು ನಮ್ಮ ಅನಿತಕ್ಕರು ಪಾಪ. ಇಲ್ಲಿ ಬಂದು ಚಳಿಲಿ ಯಾಕೆ ಸುಮ್ನೆ ಚಪ್ಪಾಳೆ ಹೊಡಿಬೇಕು? ನಾವು ಮನೆ ಒಳಗೆ ಮಾಡ್ಕೊಂಡು ಚಪ್ಪಾಳೆ ಹೊಡಿತೀವಿ. ನೋಡಿ ಪಾಪ ನೋಡಿ ಅಲ್ಲಿ ಅವ್ರಿಗೂ ಸಾಕಾಗಿ ರೋಡಲ್ಲೇ ಕುತ್ಕೊಂಡ್ರು ಆತಗೆ. ಎಂಬುದಾಗಿ ಆ ರಂಗ ಊರ್ವಶಿ ವೇದಿಕೆಗೆ ಬಂದು 330 ಕೋಟಿ ದೇವತೆಗಳು ಮೈ ಮರೆಯುವಂತೆ ನರ್ತ ಮಾಡಿ ಸಾಗಿರುವಂತಹ ಸಮಯಕ್ಕೆ ಸರಿಯಾಗಿ ತ್ರಿಲೋಕ ಸಂಚಾರ ಆಗಿರುವಂತಹ ಬ್ರಹ್ಮಪುತ್ರ ಆಗಿರುವಂತಹ ನಾಗವಾತ್ಮರು ಆ ಭಗವಂತನ ಜ್ಞಾನವನ್ನು ಪಾಡುತ್ತಾ ದೇವಲೋಕದ ಮುಂಭಾಗಿಗೆ ಯಾವ ರೀತಿಯಾಗಿ ಪರಮಾತ್ಮನ ಜ್ಞಾನವನ್ನು ಪಾಡ್ತಾ ಬರ್ತಿದ್ದಾರೆ. ಪರಮಾತ್ಮ ನಾರಾಯಣ 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 ಮಂಗಳಾರ್ಥ ಮಾಡಿ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ 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 ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ. ಮನದಲ್ಲಿ ಮನೆ ಮಾಡೀಗ ಜಗತ್ತರ ಹೃದಯದಿ ಲಲಿತಾದಿ ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡೀಗ ಜಗತ್ತರ ಹೃದಯದಿ ಲಲಿತಾದಿ ಕರುಣಯ ಸುರಿವ ಕರುಣಯ ಸುರಿವ ಜೀವತ್ವನೆ ಕರುಣಾಳು ತಂದೆ ಜೀವತ್ವನೆ ಕರುಣಾಳು ತಂದೆ ಕಮಲ ರಮಣ ನಾರಾಯಣ 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 ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ ಎಂಬುದಾಗಿ ಆ ದೇವಲೋಕದ ಮುಂಭಾಗದಲ್ಲಿದ್ದಾರೆ. ಆ ದೇವಲೋಕವನ್ನು ಹಾಕುವಂತಹ ದೇವೇಂದ್ರ ಮಾತರು ನಾರದ ಮಾತುಗಳನ್ನು ನೋಡಿ ಕರವಣ ಜೋಶಿ ಶಿರವನ್ನು ಮಾಡಿ ಬೆಳೆಸಿದ್ದಾರೆ. ನೀವು ಬಂದಿದ್ದು ಬಹಳ ಸಂತೋಷ. ಅಲ್ಲಲ್ಲಿ ಏನು ವಿಚಾರವನ್ನು ತಂದಿದ್ದೀರಿ, ಏನು ಸಮಾಚಾರವನ್ನು ತಂದಿದ್ದೀರಿ ಎಂಬುದಾಗಿ ಆ ಮುತ್ತು ರತ್ನದ ಪೀಠದಲ್ಲಿ ಕುಳ್ಳಿರಿಸಿದ್ದಾರೆ. ಮುತ್ತು ರತ್ನದ ಪೀಠದಲ್ಲಿ ಕುಳ್ಳಿರಿಸಿ